ಹೊಸದಾಗಿ ಆಯ್ಕೆ ಬಳಿಕವೇ ಪಕ್ಷ ಸಂಘಟನೆಯ ಸಭೆ ಕರೆಯುವಂತಹ ಅಧಿಕಾರ ಸಿಗುತ್ತೆ. ಬಿಜೆಪಿ ಬಿಕ್ಕಟ್ಟು ಸಂಬಂಧ ರಾಜ್ಯಕ್ಕೆ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸ್ತಾ ಇದ್ದಾರೆ. ರಾಜ್ಯ ನಾಯಕರ ಜೊತೆ ಅಭಿಪ್ರಾಯ ಸಂಗ್ರಹ ಕೂಡ ಮಾಡ್ತಾರೆ. ರೆಬಲ್ ಟೀಮ್ನ ಜೊತೆ ತಟಸ್ಥ ಬಣದ ಕೆಲವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಚುನಾವಣೆಗೆ ರೆಡಿಯಾಗಿದ್ದಾರೆ. ಅಂತಿಮವಾಗಿ ರೆಬಲ್ ಟೀಮ್ ಮತ್ತು ತಟಸ್ಥ ಬಣ ಮಾತನಾಡಿಕೊಂಡು ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಿಂದ ಪಕ್ಷದಲ್ಲಿನ ಸಂಘಟನಾತ್ಮಕ ಸಭೆಗಳಿಗೆ ಬ್ರೇಕ್ ಬಿದ್ದಿದೆ. ವಿಜಯೇಂದ್ರಗೆ ಯಾವುದೇ ಅಧಿಕಾರ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಅವರ ಆಪ್ತರು ಕೂಡ ಅವರಿಂದ ದೂರವಾಗಿದ್ದು ಚುನಾವಣಾ ನಂತರ ಏನಾಗುತ್ತೋ ಕಾದು ನೋಡಬೇಕು ಅನ್ನುವಂತಹ ಪರಿಸ್ಥಿತಿ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಇದೆಯಂತೆ. ಮಗದೊಂದು ಕಡೆ ಯತ್ನಾಳ್ ಪಣ ತೊಟ್ಟು ನಿಂತಿದ್ದಾರೆ. ಅಟ್ ಎನಿ ಕಾಸ್ಟ್ ಯಡಿಯೂರಪ್ಪ ಕುಟುಂಬವನ್ನ ಸ್ಥಾನದಿಂದ ಅಧಿಕಾರದಿಂದ ದೂರಕ್ಕಿಡಬೇಕು ಅಂತ. ಯಡಿಯೂರಪ್ಪ ಆಯ್ತು, ಯಡಿಯೂರಪ್ಪನ ಮಗ ನೆಕ್ಸ್ಟ್, ನಾವ್ ಯಾರು ಇಲ್ವಾ ಹಾಗಾದ್ರೆ ಪಕ್ಷಕ್ಕಾಗಿ ದುಡಿದವರು ಅನ್ನುವಂತಹ ದನಿ ಎತ್ತಿದ್ದಾರೆ. ವಿಜಯೇಂದ್ರಗೆ ಸದ್ಯ ಯಾವುದೇ ಸಭೆ ಕರೆಯುವಂತಹ ಅಧಿಕಾರ ಇಲ್ಲ. ಯಾಕಂತ ಹೇಳಿದ್ರೆ ಅಂದ್ರೆ ಅವರ ರಾಜ್ಯಾಧ್ಯಕ್ಷನ ಸ್ಥಾನ ಮುಗಿಯುತ್ತಾ ಬರ್ತಾ ಇದೆ. ಎರಡೆರಡು ವರ್ಷ ಇರುತ್ತೆ ಇದು. ರೆಬಲ್ ಟೀಮ್ನ ಜೊತೆ ತಟಸ್ಥ ಬಣ ಒಟ್ಟಾಗ್ಬಿಟ್ರೆ ಕಷ್ಟ. ಯತ್ನಾಳ್ ಮತ್ತು ಟೀಮ್ ಮಾತ್ರ ಅಲ್ಲ, ತಟಸ್ಥರು ಅವ್ರ ಜೊತೆಗೆ ಸೇರ್ಕೊಂಡ್ರೆ ಕಷ್ಟ ಆಗುತ್ತೆ. ಬಿಜೆಪಿಯೊಳಗೆ ಬಿವೈ ವಿಜಯೇಂದ್ರ ಬದಲಾವಣೆಯ ಚರ್ಚೆಯ ಮಾತುಗಳು ಓಡಾಡ್ತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಬಿವೈ ವಿಜಯೇಂದ್ರ ಅಧಿಕಾರಕ್ಕೆ ಬ್ರೇಕ್ ಬಿದ್ದಂಗಾಗಿದೆ. ವಿಜಯೇಂದ್ರಗೆ ಸದ್ಯ ಯಾವುದೇ ಸಭೆ ಕರೆಯುವಂತಹ ಅಧಿಕಾರ ಇಲ್ಲ ಅನ್ನುವಂತಹ ಮಾಹಿತಿಯ ಜೊತೆಗೆ ಅಂದ್ರೆ ಒಂದ್ ರೀತಿ ಹಲ್ಕಿತ್ತ ಹಾವಿನ ಪರಿಸ್ಥಿತಿ ವಿಜಯೇಂದ್ರಗೆ ಬಂದಿದ್ಯಾ, ನಿಜಕ್ಕೂ ಬಂದಿದ್ಯಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗಲೇ ಹೈಕಮಾಂಡ್ ಒಂದು ಇಂಟರ್ನಲ್ ಸೋರ್ಸ್ ಏನಪ್ಪಾ ಅಂತ ಹೇಳಿದ್ರೆ ಹೈಕಮಾಂಡ್ ಈಗ ರೆಡಿ ಇಲ್ಲ. ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಿ ಮತ್ತೊಬ್ಬ ರಾಜ್ಯಾಧ್ಯಕ್ಷನನ್ನ ಆಯ್ಕೆ ಮಾಡುವಂತಹ ಡೇರಿಂಗ್ ಡಿಸಿಷನ್ ಅನ್ನ ತಗೊಳ್ಳುತ್ತಾ ಹೈಕಮಾಂಡ್ ಗೊತ್ತಿಲ್ಲ. ಕಾರಣ ಓಕೆ, ವಿಜಯೇಂದ್ರ ಬಿಟ್ರೆ ನೆಕ್ಸ್ಟ್ ಯಾರು ಹಾಗಾದ್ರೆ? ಬರೀ ವೀರಶೈವ ಲಿಂಗಾಯತರನ್ನ ಮಾತ್ರ ಅಲ್ಲ, ಸಮುದಾಯವನ್ನ ಬಿಟ್ಟು ಉಳಿದವ್ರನ್ನೂ ಒಟ್ಟಾಗಿ ಕರೆದುಕೊಂಡು ಹೋಗುವಂತಹ ತಾಕತ್ತಿರುವ ನಾಯಕತ್ವ ಯಾರು ಬೆಳೆಸ್ಕೊಂಡಿದ್ದಾರೆ ಹಾಗಾದ್ರೆ? ಇದು ಕೂಡ ಬೇಕಾಗುತ್ತೆ. ಯಾವುದೋ ಒಂದು ಸಮುದಾಯದ ನಾಯಕತ್ವ ನಾನು ಗೆದ್ದಿದ್ದೀನಿ ಅನ್ನೋದಕ್ಕಿಂತ ತಾನು ಗೆಲ್ಲೋದ್ರ ಮುಖಾಂತರ ಬೇರೆಯವ್ರನ್ನೂ ಗೆಲ್ಲಿಸ್ಕೊಂಡು ಬರುವಂತಹ ಒಂದು ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಿಕೊಂಡು ವಿಜೇಂದ್ರ ಗೆದ್ದಿದ್ರು. ಅದರಲ್ಲಿ ಯಡಿಯೂರಪ್ಪ ಅವರ ಮಗ ಅನ್ನೋದು ಮಾತ್ರ ಅಲ್ಲ, ಅವರದ್ದಂತಹ ಸಾಮರ್ಥ್ಯವನ್ನು ತೋರಿಸಿದ್ರು. ಹಾಗಾದ್ರೆ ಬದಲಾವಣೆ ಆಗುತ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ಅಂತಹ ಸಾಹಸಕ್ಕೆ ಈಗಲೇ ಕೈ ಹಾಕುತ್ತಾ? ಇದು ಕುತೂಹಲ ಮೂಡಿಸ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ಕವನ ನೀಡ್ತಾರೆ. ಗುಡ್ ಮಾರ್ನಿಂಗ್ ಕವನ. ರಾಜ್ಯಾಧ್ಯಕ್ಷರ ಅವಧಿ ಮುಗಿದರೂ ಕೂಡ ಬದಲಾವಣೆಯ ಸಾಹಸಕ್ಕೆ ಬಿಜೆಪಿ ಹೈಕಮಾಂಡ್ ಈ ಸಂದರ್ಭದಲ್ಲಿ ಕೈ ಹಾಕತ್ತೆ ಅಂತ ತಮ್ಗನ್ಸುತ್ತಾ? ರಾಜಕೀಯದಲ್ಲಿ ಆಗ್ತಾ ಇರೋ ಚರ್ಚೆಗಳು ಏನು? ಒಂದು ವೇಳೆ ಬದಲಾವಣೆ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಕವನ? ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಎಸ್, ವಿಜಯೇಂದ್ರ ಅವ್ರಿಗೆ ಸಭೆ ಕರೆಯುವಂತಹ ಅಂದ್ರೆ ಈಗ ಎಸ್ ಅಗೇನ್ ಸಂಪರ್ಕಕ್ಕೆ ಇದೀಗ ಮಗದೊಂದು ಕಡೆ ಸಮಾವೇಶಗಳ ಫೈಟ್ ಕೂಡ ಬಿಜೆಪಿಲಿ ನಡೀತಾ ಇದೆ. ಅದು ರೇಣುಕಾಚಾರ್ಯ ವರ್ಸಸ್ ಯತ್ನಾಳ್ ಅಂತಲ್ಲ, ಯತ್ನಾಳ್ ವರ್ಸಸ್ ಯಡಿಯೂರಪ್ಪ ಫ್ಯಾಮಿಲಿ ಅಂತ ಹೋಗ್ತಾ ಇದೆ. ಇದರ ನಡುವೆ ಏನಾದ್ರೂ ಸರಿಯೇ, ನಾನು ಅವ್ರನ್ನ ಕೆಳಗಿಳಿಸಿಯೇ ಇಳಿಸ್ತೀನಿ, ಅಧಿಕಾರದಿಂದ ದೂರ ಇಡಬೇಕು ಅವ್ರನ್ನ, ಅವ್ರೊಬ್ರಿಗೆ ಅಧಿಕಾರ ಸೀಮಿತ ಅಲ್ಲ, ಅಪ್ಪ ಮಗನಿಗೆ ಮಾತ್ರ ಅಂತ ಒಂದ್ ಕಡೆ ರೆಬಲ್ ಯತ್ನಾಳ್ ಕೂಡ ಒಂದು ರೀತಿ ತೊಡೆ ತಟ್ಟು ನಿಂತಿದ್ದಾರೆ. ಇದರ ನಡುವೆ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದಾಗುತ್ತಾ ಕಾದ್ ನೋಡ್ಬೇಕು.